ನಮಸ್ಕಾರ ರೀ. ಮುಂಜಾನೆ ಜಲ್ದಿ ಎದ್ದ ಪಟ್ಟಂತ ಜಳಕ ಮಾಡಿ ಕೆಲ್ಸಕ್ಕೆ ಹೋಗ್ಬೇಕಂತ ರೆಡಿ ಆದೆ. ಹಂಗೆ ಗಾಡಿ ಕಡೆ ಸ್ವಲ್ಪ ಗಾಡಿ ಒರೆಸಿ ಗಾಡಿ ಚಾಲೂ ಮಾಡ್ಕೊಂಡು ಮತ್ತು ಸ್ಟೋರ್ ಕಡೆ ಹೊಂಟೆ. ಸ್ಟೋರ್ ಕಡೆ ಹೋಗಾಗ ರೋಡ್ ನೋಡ್ತೀನಿ, ರೋಡ್ ತುಂಬ ಫುಲ್ ಖಾಲಿನೇ ಖಾಲಿ. 10 ಗಂಟೆ ಮೇಲೆ ಆಯ್ತಂದ್ರೆ ರೋಡ್ ಟ್ರಾಫಿಕ್ ಅನ್ನೋದು ತುಂಬಿ ತುಂಬಿ ತುಳುಕಾಡ್ತದ ನೋಡ್ರಿ. ಅವ್ನವ್ನ ಏನು ಮಾಡ್ಬೇಕು ಅಂದ್ರೂ ಅದೇ ಟ್ರಾಫಿಕ್ನಾಗ ಆರ್ಡ್ರ್ ಹೊಡಿಬೇಕು, ಆರ್ಡ್ರ್ ಕೊಟ್ಟು ಬರ್ಬೇಕು ಅಂತ ನೋಡ್ರಿ. ಇಲ್ಲಿ ಏನು ಟ್ರಾಫಿಕ್ ಇಲ್ಲ, ಏನಿಲ್ಲ. ಇದೇ 10 ಗಂಟೆ ಮೇಲೆ ನೋಡಿದ್ರೆ ಮುಗಿದು ಹೋಯ್ತು. ಟ್ರಾಫಿಕ್ ತುಂಬಿರ್ತಾವೆ, ಹೋಗಕ್ಕೆ ಜಾಗ ಇರಲ್ಲ. ಸ್ಟೋರಿಗೆ ಬಂದೆ. ಸ್ಟೋರಿಗೆ ಬರಟ್ಲೆ ಯಾಕೋ ಗಾಡಿ ಜಾಸ್ತಿ ಕಂಡು ಹಿಂದಿ ಹುಡುಗರು 3 ಗಂಟೆ ಇಲ್ಲ 4 ಗಂಟೆಗೆ ಬಂದು ಲಾಗಿನ್ ಆಗಿಬಿಡ್ತಾರೆ. ನಾವು 8 ಗಂಟೆ 9 ಗಂಟೆ ಬಂದು ಲಾಗಿನ್ ಆಗ್ತೀವಿ. 8 ಗಂಟೆ ಬಂದು ಸ್ಟೋರ್ ಕಡೆ ಬಂದು ಲಾಗಿನ್ ಆಗಿದೆ. ಆಗಷ್ಟೇ ಆರ್ಡ್ರ್ ಬಿತ್ತು. ಆರ್ಡ್ರ್ ತೊಗೊಂಡು ಕಸ್ಟಮರ್ ಮನೆ ಕಡೆ ಹೊಂಟೆ. ಕಸ್ಟಮರಿಗೆ ಕಾಲ್ ಮಾಡಿದೆ. ಅವರು ಯಾವುದೋ ಮೆಡಿಕಲ್ ಹತ್ರ ಬಾ ಅಂತ ಹೇಳಿದ್ರು. ಆ ಮೆಡಿಕಲ್ ಹತ್ರ ಹೋಗಿ ಆರ್ಡ್ರ್ ಏನೋ ಅಂತ ಕಸ್ಟಮರ್ ಆರ್ಡ್ರ್ ನೋಡೋಷ್ಟರಲ್ಲಿ ಸಿಗರೇಟ್ ಇದ್ದು ತೊಗೊಂಡು ಕಸ್ಟಮರ್ ಮನೆ ಕಡೆಗೆ ಹೊಂಟೆ. ಕಸ್ಟಮರ್ ಹೇಳಿ ಲೊಕೇಶನ್ಗೆ ಬಂದಾಗ ಅವ್ನಿಗೆ ಫೋನ್ ಹಚ್ಚಿದೆ. ಫೋನ್ ಹಚ್ಚೋಣ ಅವರಿದ್ರೆ ಅಲ್ಲಿ ಚಹಾ ಅಂಗಡಿ ಅದ, ಚಹಾ ಅಂಗಡಿಯಲ್ಲಿ ನಮ್ಮ ತಮ್ಮ ಇರ್ತಾನೆ, ಕೊಡು ಅಂತಂದ್ರೆ ಮತ್ತು ಅಲ್ಲಿ ಅವ್ರಿಗೆ ಕಾಲ್ ಮಾಡಿದೆ. ಅವ್ರಿಗೆ ಮಾತಾಡಿಸಿದೆ. ಅವ್ರ ತಮ್ಮಗೆ ಆರ್ಡ್ರ್ ಕೊಟ್ಟು ರಿಟರ್ನ್ ಸ್ಟೋರ್ ಕಡೆಗೆ ಹೊಂಟೆ. ಫಸ್ಟ್ ಲಾಗ್ ಅದ, ಏನು ಬೇಜಾರಾಗಬೇಡ್ರಿ ತಪ್ಪಾದ್ರೆ. ಮತ್ತೆ ಸಿಗಮ್ರಿ ನೆಕ್ಸ್ಟ್ ಲಾಗ್ನಲ್ಲಿ. ಬಾಯ್.